ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಪ್ರೆಗ್ನೆನ್ಸಿ ವಿಡಿಯೋನ ತುಂಬ ಜನ ಕೇಳ್ತಾ ಇದ್ರಿ. ಅಕ್ಕ ಪಾಪು ಹೇಗಾಯಿತು, ಎಷ್ಟು ತಿಂಗಳಿಗಾಯಿತು, ಪಾಪು ವೆಯ್ಟ್ ಹೇಗಿದೆ, ಪಾಪುದು ಹೆಲ್ತ್ ಹೇಗಿತ್ತು ಅಂತ ಎಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಆ್ಯಕ್ಚುಲಿ ನೀವು ಕಮೆಂಟಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ತುಂಬ ಜನ DM ಮಾಡಿದ್ದೀರಾ, ಡೈರೆಕ್ಟ್ ಬಂದು ಮೆಸೇಜ್ ಮಾಡಿ ಕೇಳಿದ್ದೀರಾ. ನಾನು ಎಲ್ರಿಗೂ ಉತ್ತರ ಕೊಡೋಕ್ಕಾಗಿಲ್ಲ ಅಂತ ಡೈರೆಕ್ಟ್ ಯೂಟ್ಯೂಬಲ್ಲೇ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಬೇಬಿ ಆಗಿದ್ದು 7th ಮಂತ್ಗೆ ಬೇಬಿ ಆಯಿತು. ನಾವು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ಬೇಗ ಪಾಪು ಆಗುತ್ತೆ ಅಂತಲೇ. ಅಂದರೆ ನನಗೆ ಅವತ್ತು ನೈಟ್ ಏನಾಯಿತು ಅಂತಂದರೆ, ನಾನು ಊಟ ಎಲ್ಲ ಮಾಡಿದ್ವಿ, ಏನಿಲ್ಲ ಅಂದರೆ ನನಗೆ ತುಂಬ ಚಿರುಮುರಿ ತಿನ್ನಬೇಕು ಅನ್ನಿಸ್ತಿತ್ತು. ನಾನು ಚಿರುಮುರಿ ತರಿಸ್ಕೊಳಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು, ಅಂದರೆ ನನ್ನ ಗಂಡ ಮನೇಲೇ ಮಾಡಿಕೊಟ್ಟ. ಸರಿ ಆಯಿತು ಅಂತ ಒಂದು ಬೌಲ್ ತಿಂದ್ಬಿಟ್ವಿ. ಅದಾದ ನೈಟ್ ಮಲ್ಕೊಳ್ಳುವಾಗ ದೋಸೆ ತಿಂದಿದ್ದೆ ಅಷ್ಟೇ. ಅಂದರೆ ಯಾರು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಪಾಪು ಆಗುತ್ತೆ ಇವಳಿಗೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ನನಗೆ ಆ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ನೋವು ಬರ್ತಿತ್ತು, ಅಂದರೆ ಸ್ವಲ್ಪ ಡಿಸೆಂಟ್ರಿ ಅಂದರೆ ಬೇದಿ ಥರ ಆಗ್ತಾಯಿತ್ತು. ಆವಾಗಲೇ ನೀರು ಹೋಗ್ಬಿಟ್ಟೈತೆ ಅಂತ ನನಗೆ ಗೊತ್ತಾಗಿಲ್ಲ. ಅಂದರೆ ತುಂಬ ಸಲ ಓಡಾಡಿದ್ದೀನಿ. 12 ಗಂಟೆ ನೈಟಲ್ಲಿ ಶುರುವಾಗಿದ್ದು ನನಗೆ ಮಾರ್ನಿಂಗ್ 6 ತನಕನೂ ಒಟ್ಟಿಗೆ ಸುಮ್ಮನೆ ಹೋಗೋದು ಬರೋದು ಈ ಥರ ಆಗ್ಬಿಟ್ಟು ಆ್ಯಕ್ಚುಲಿ ನೀರೆಲ್ಲ ಹೋಗ್ಬಿಟ್ಟಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ನೀರೆಲ್ಲ. ನಂಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್, ನನಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನೀರು ಹೆಂಗೆ ಹೋಗುತ್ತೆ, ನನಗೆ ಆಗ್ತಿರೋದು ಮೋಷನ್, ಆ್ಯಕ್ಚುಲಿ ಲೂಸ್ ಮೋಷನ್ ಆಗಿರೋದು. ಮುಂದೆಯಿಂದ ನೀರು ಹೆಂಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಸೊ ಅದರಿಂದ ನಾವು ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ಫೋನ್ ಮಾಡಿದ್ವಿ ಡಾಕ್ಟರ್ಗೆ. ಸೊ ಅವ್ರು ಹೇಳಿದ್ರು ನೈಟೇ ಬರಬೇಕಲ್ವಾ ಅಂತ ಹೇಳಿದ್ರು. ನಾವು ನಾವು ಹಿಂಗೆ ಅಂದ್ಕೊಂಡಿರಲಿಲ್ಲ. ಆಮೇಲೆ ಅವತ್ತು ಬೇರೆ ತುಂಬ ಮಳೆ ಹೋಗ್ತಾಯಿತ್ತು, ತುಂಬ ಮಳೆ ಬರ್ತಾಯಿತ್ತು. ಆ ಟೈಮಲ್ಲಿ ಏನು ಫೋನ್ ಮಾಡೋದು ನಾವು, ಬಿಡು ಮಮ್ಮಿ ಏನಾಗಲ್ಲ, ಸ್ವಲ್ಪ ಅಂದರೆ ನನಗೆ ಗ್ಯಾಸ್ಟ್ರಿಕ್ ಇದೆಯಲ್ಲ, ಸೊ ಅದರಿಂದ ಕಡಲೆಪುರಿ ತಿನ್ನಲ್ಲ, ಅದಕ್ಕೇನಾದರೂ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಸರಿ ಆಯಿತು ಇರಲಿ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ನಾವು ಒಂದು 8 o'clock ನಾನು ಸರ್ಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಬೇಗ ಬಂದುಬಿಡಿ ನೀವು ಮೈಸೂರಿಗೇನೆ ಅಂತ ಹೇಳಿದ್ರು. ನಾನಂದೆ ಸರ್ ಇಲ್ಲೇ ಬರ್ತೀರಾ ಗುಂಡ್ಲುಪೇಟೆಗೆ, ನಾವು ತೋರಿಸ್ಬೇಕಿತ್ತು ಸ್ವಲ್ಪ ಅಂತ ಅಂದೆ. ಇಲ್ಲ ಮೈಸೂರಿಗೆ ಬಂದುಬಿಡಿ, ನಾನು ಇವತ್ತು ಬರಲ್ಲ, ನೋಡಲೇಬೇಕಾಗತ್ತೆ, ಸ್ಕ್ಯಾನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಕೊಂಡು ಎಲ್ಲರೂ ಬೆಳಗ್ಗೆನೇ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ನಾವೇನು ಅಂತ ಅಂದರೆ ಬೇಬಿದೇನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಮೌಂಟ್ ಎಲ್ಲ ಎತ್ಕೊಂಡು ಹಾಗೆಯೇ ನಾನು, ನಮ್ಮ ಮನೆಯವರು, ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ ಪುಷ್ಪ ಅಂತ ನೀವು ನೋಡಿರ್ತೀರ ಎಲ್ಲ ವೀಡಿಯೋಸಲ್ಲೂ. ಅವಳು, ನಾನು, ನಮ್ಮಮ್ಮ ಮತ್ತು ನಮ್ಮ ಮನೆಯವರು 4 ಜನನೂ ಹೋದ್ವಿ. ಕಾರು ಅವ್ರನ್ನ ಸೇರಿಸಿ 5 ಜನ ಆಯಿತು. ಅಂದರೆ ನಮ್ಮ ಮನೆಯವರು ಸ್ವಲ್ಪ ನಮ್ಮದು ಡಾಗ್ಸ್ಗಳಿದೆ ಮನೇಲಿ, ಅದಕ್ಕೆ ತಿಂಡಿ ಎಲ್ಲ ಹಾಕ್ಬಿಟ್ಟು ಬರ್ತೀನಿ, ನೀವು ಮುಂದೆ ಹೋಗಿ ಅಂತ ಅಂದ್ಬಿಟ್ಟು ನಾವು 4 ಜನ ಕಾರು ಒಬ್ಬರು ಸೇರಿದ್ರೆ ನಾವು 4 ಜನ ಕಾರಲ್ಲಿ ಹೋದ್ವಿ. ಮೈಸೂರಲ್ಲಿ ಪೆನೇಶಿಯಾ ಹಾಸ್ಪಿಟಲಲ್ಲಿ ನನಗೆ ಡೆಲಿವರಿ ಆಗಿದ್ದು. ನಾವು ಅಂದ್ಕೊಂಡೋದ್ವಿ ಏನಿಲ್ಲ, ಸ್ವಲ್ಪ ಬೇದಿ ಆಗ್ತಾಯಿದೆ, ಸ್ವಲ್ಪ ತಲೆ ಸುತ್ತಾ ಇತ್ತು. ಸೊ ಏನೋ ಡ್ರಿಪ್ ಹಾಕಿದ್ದು, ಡ್ರಿಪ್ಪೆಲ್ಲ ಆಚೆ ಆದ್ಮೇಲೆ ಕಳಿಸ್ಬಿಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟೆ. ಹೋಗು ಮನೆಗೆ, ನಾವು ಸಂಜೆ ಬರ್ತೀವಿ, ಏನಿಲ್ಲ ನೀನು ಸಂಜೆ ಏನಿಗೆ ಸುಮ್ಮನೆ ಕಾರ್ಗೆ ದುಡ್ಡು ಕೊಡೋದು, ನಾವು ಬಸ್ಸಲ್ಲೇ ಬರ್ತೀವಿ, ಎಲ್ಲರದ್ದು ಆಧಾರ ಕಾರ್ಡ್ ಇದೆಯಲ್ಲ, ಬಿಡು ಬಸ್ಸಲ್ಲಿ ಬರ್ತೀವಿ ಅಂತ ಅಂದ್ಕೊಂಡು ನಾವು ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ವಿ. ಆಮೇಲೆ ಸಂಜೆ 7 o'clock ಆಯಿತು. ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗ್ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ 7 o'clock. ಆವಾಗ ಈ ಥರ ನೀರು ಹೋಗ್ಬಿಟ್ಟಿದೆ, ನಿಮ್ಗೇನಾದ್ರು ಇದಾಯ್ತಾ ಅಂತ ಕೇಳಿದ್ರು, ಬ್ಲೀಡಿಂಗ್ ಆಯ್ತಾ, ಇಲ್ಲ ಅಂತ ಹೇಳಿದೆ. ಸೊ ಏನಾದರೂ ಬೇರೆ ಥರ ಅಂದರೆ ಏನಿಲ್ಲ, ಆ ಥರ ಏನಿಲ್ಲ ಅಂತ ನಾನು ಅಂದೆ. ಸೊ ಅವಾಗ ಏನು ಮಾಡಿದ್ರು, ಸರಿ ಆಯಿತು ಇಮಿಡಿಯೇಟ್ ಹೋಗಿ ಹಾಸ್ಪಿಟಲ್ಗೆ, ಅಲ್ಲಿಗೇ ಹೋಗಿ ಅಂದರೆ, ಯಾಕಂದರೆ ಸ್ಕ್ಯಾನಿಂಗ್ ಮಾಡಿಸಿದ್ದೆ ನಾವು ಬೇರೆ ಹಾಸ್ಪಿಟಲಲ್ಲಿ. ಅಂದರೆ ಹಾಸ್ಪಿಟಲ್ ಇದೆ, ಅದನ್ನು ಸ್ಕ್ಯಾನಿಂಗ್ ಬರ್ಕೊಡೋದೇ ಬೇರೆ ಕಡೆ, ಅಲ್ಲೋಗಿ ಮಾಡಿಸಿದ್ವಿ. ಅವಾಗ ಆ ಥರ ಹೇಳಿದ್ರು. ಸರಿ ಆಯಿತು ಅಂತ ನಾನು ಬಂದಿಲ್ಲಿ ನಾರ್ಮಲ್ ಬಂದೆ. ಮತ್ತು ನನಗೆ ವೆಂಟಿಲೇಟರ್ ಎಲ್ಲ ಹಾಕಿದ್ರು, ಆಕ್ಸಿಜನ್ದು. ನನಗೆ ಗೊತ್ತಾಗಿಲ್ಲ ಏನಕ್ಕೆ ಹಾಕ್ತಿದ್ದಾರೆ ಅಂತ. ಅಲ್ಲಿ ಬೇಬಿಗೆ ಉಸಿರಾಡೋಕೆ ಆಗ್ತಾಯಿಲ್ಲ, ಅಂದರೆ ಬೇಬಿಗೆ ಒಳಗಡೆ ಆಕ್ಸಿಜನ್ ಸಪ್ಲೈ ಆಗ್ತಾಯಿಲ್ಲ, ಅದಕ್ಕೆಲ್ಲ ವೆಂಟಿಲೇಟರ್ ಎಲ್ಲ ಕೊಟ್ಟಿದ್ರು. ನಾನು ಅಂದ್ಕೊಂಡೆ ಏನಕ್ಕೆ ಏನು ಅಂತ ನಮಗೇನು ಗೊತ್ತಿಲ್ಲ. ಆ್ಯಕ್ಚುಲಿ ಡಾಕ್ಟರ್ ಕೂಡ ಹೇಳಿರಲಿಲ್ಲ, ನರ್ಸ್ ಅಷ್ಟೇ ಚೆಕ್ ಮಾಡಿದ್ರು, ಡಾಕ್ಟರ್ ಇರಲಿಲ್ಲ. ಅವರಿಗೆ ರಿಪೋರ್ಟ್ ಕಳಿಸಿದ್ರಷ್ಟೇ. ಅವ್ರಿಗೆ ರಿಪೋರ್ಟ್ ಕಳಿಸಿದ್ದೆ 8:15, ನನಗೆ ರಿಪೋರ್ಟ್ ಬಂದಿದ್ದೇನೆ 8 ಗಂಟೆಯಲ್ಲಿ. ಅಲ್ಲಿಂದ ಬಂದು ನಾನು ಹಾಸ್ಪಿಟಲ್ಗೆ ರಿಪೋರ್ಟ್ ಅವರು ಡಾಕ್ಟ್ರು ಕಳಿಸೋ ತನಕ 9 ಗಂಟೆ ಆಯಿತು. 9 ಗಂಟೆಲಿ ಒಂದು ಇಂಜೆಕ್ಷನ್ ಕೊಟ್ಟರು, ಅದು 3 hours ಆಗಬೇಕು ಒಂದು ಇಂಜೆಕ್ಷನ್ ಆದಮೇಲೆ ಅಂತ ಹೇಳಿದ್ರು. ಸರಿ ನನಗೇನು ಗೊತ್ತೇ ಇಲ್ಲ, ಅವ್ರು ಇಂಜೆಕ್ಷನ್ ಕೊಟ್ಟರು, ನಾರ್ಮಲ್ ಏನೋ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆವಾಗ ಏನಾಯಿತು, ಡಾಕ್ಟರ್ ಅಲ್ಲಿಂದ ಹೇಳಿದ್ದಾರೆ ಅವ್ರಿಗೆ ಇವತ್ತೇ ಮಾಡಿಬಿಡ್ಬೇಕು, ನೀರೆಲ್ಲ ಹೋಗ್ಬಿಟ್ಟಿದೆ, C-section ಮಾಡಬೇಕು ಅಂತ ಹೇಳ್ಬಿಟ್ರು.
ನನಗೂ ಗೊತ್ತಿಲ್ಲ. ಅವ್ರು ಬಂದು ಹಿಂಗೆಲ್ಲ ಮಾಡಿದ್ರು, ನಿಮಗೆ ಗೊತ್ತಿರುತ್ತೆ ನಾರ್ಮಲು ಸಿ ಸೆಕ್ಷನ್ಗೆ ಏನೇನು ಮಾಡ್ತಾರೆ ಅದನ್ನೆಲ್ಲ. ನಾನು ಅಂದ್ಕೊಂಡೆ ಇವತ್ತೇ ಮಾಡ್ತಾರ ಅಂತ ಕೇಳಿದೆ. ಇಲ್ಲ ಡಾಕ್ಟರ್ ಬಂದಾಗ ಹೇಳ್ತಾರೆ, ನಮಗೇನೂ ಗೊತ್ತಿಲ್ಲ ಅಂತ ಅಂದರು. ಡಾಕ್ಟರ್ ಬಂದಾಗ ಹೇಳ್ತಾರೆ. ನನ್ನ ತಮ್ಮನೂ ಇಲ್ಲ, ನಮ್ಮಮ್ಮ ಹೇಳಿದ್ರು ಸರಿ ಆಯಿತು ನೀನು ಹೋಗು ರೂಮಲ್ಲಿ ಮಲ್ಕೋ, ನಾವು ಏನಾದರೂ ಇದ್ದರೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ವಿ. ನನ್ನ ತಮ್ಮ ಇಲ್ಲ ಡಾಕ್ಟರ್ ಬಂದಮೇಲೆ ಹೋಗ್ತೀನಿ ಅಂತ ಅಂದ. ಸರಿ ಆಯಿತು ಬಿಡು ನೀನಿರು ಅಂತ ಅಂದ್ಬಿಟ್ಟು ನಮ್ಮಮ್ಮ, ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ 3 ಜನ ಇದ್ದರು. ನಾನು ಆ್ಯಕ್ಚುಲಿ ಮಲಗಿದ್ದೆ, ಡ್ರಿಪ್ಸ್ ಹಾಕಿದ್ರು ಮಲಗಿದ್ದೆ. ಆವಾಗ ಹೊರಗಡೆ ಡಾಕ್ಟರ್ ಬಂದಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಪಾಪು ಮತ್ತು ಇವಳು ಇಬ್ಬರಲ್ಲಿ ಒಬ್ಬರು ಅಂತ ಹೇಳ್ಬಿಟ್ರು. ಅಲ್ಲಿ ಅಮ್ಮ ಗೊತ್ತೇ ಇರುತ್ತಲ್ಲ ಎಷ್ಟೇ ಆದ್ರೂ, ಅಮ್ಮ ತುಂಬ ಹೇಳ್ತಿದ್ರು. ನಂಗೆ ಗೊತ್ತಿಲ್ಲ, ನಾನು ಒಳಗಡೆ ಇದ್ದೆ. ನನ್ನ ಫ್ರೆಂಡ್ ಕೂಡ ಸ್ವಲ್ಪ ಬೇಜಾರಲ್ಲಿದ್ರು. ನನ್ನ ಕರ್ಕೊಂಡು ಹೋಗೋ ತನಕನೂ ನನ್ನ ಕಣ್ಣು ಮುಂದೆ ಯಾರೂ ಬಂದೇ ಇಲ್ಲ. ನಾನು ಯಾಕೆ ಯಾರೂ ಬಂದಿಲ್ಲ, ನಾನು ಸೈನ್ ಹಾಕಿಸ್ಕೊಂಡ್ರು. ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ಅವ್ರು ಹೇಳಿದ್ರಂತೆ ಇಬ್ಬರಲ್ಲಿ ಒಬ್ಬರು ಅಲ್ಲಿ ತುಂಬಾ ನೀರು ಹೋಗ್ಬಿಟ್ಟಿದೆ, ಪಾಪಗೆ ಉಸಿರಾಡೋದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಉಸಿರಾಡೋದು ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ ತಕ್ಷಣ ನಾನು ಕಷ್ಟಪಟ್ಟು ಅಷ್ಟು ಒಂದು 7 ತಿಂಗಳಿಂದ ಅಷ್ಟು ನನಗೆ ವಾಮಿಟಿಂಗ್ ತುಂಬಾ ಇತ್ತು. ಯಾಕಂದರೆ 5 ತಿಂಗಳು ನಾನು ಏನೂ ತಿಂದಿಲ್ಲ. ಎಳ್ನೀರು ಕುಡಿದ್ರೂ ಕೂಡ ದಗ್ತಿರ್ನಿಲ್ಲ, ಅಷ್ಟು ವಾಮಿಟಿಂಗು. ಅದ್ರಲ್ಲಿ ಬೇರೆ ನನಗೆ ಈ ಮದ್ದು ಹಾಕ್ಬಿಟ್ಟಿದ್ರು. ಆಗ ಮದ್ದು ತೆಗೆಸಿದ್ಮೇಲೂ ಎದೆ ಮದ್ದಂತ ಇಲ್ಲಿಲ್ಲ, ಏನು ತಿಂದರೂ ಇಲ್ಲೇ ಇರೋದು. ವಾಮಿಟಿಂಗ್ ತುಂಬ ವಾಮಿಟಿಂಗ್ ಆಗಿ ಸುಸ್ತಾಗಿ 2-3 ಸಲ ಅಡ್ಮಿಟ್ ಕೂಡ ಆಗ್ಬಿಟ್ಟಿದ್ದೀನಿ ನಾನು ಹಾಸ್ಪಿಟಲ್ಗಳಲ್ಲಿ. ಅಷ್ಟು ಸುಸ್ತು, ಅಷ್ಟೆಲ್ಲ ಕಷ್ಟಪಟ್ಟು ಈ ಥರ ಆಗೋಯ್ತು ಅಂತಂದರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ. ಆವಾಗ ಸರಿ ಆಯಿತು ಹೋಗಲಿ ಬಿಡು ಅಂತ ಅಂದ್ಕೊಂಡು ನನಗೆ ಅವ್ರ ಮುಂದೆನೂ ಬರಲಿಲ್ಲ. ಬಿಡು ಅವರಿಲ್ಲೋ ಅಲ್ಲಿ ಡಾಕ್ಟರ್ ಹತ್ರ ಮಾತಾಡ್ತಿರ್ಬೇಕು ಅಂತ ನಾನು ಅಂದ್ಕೊಂಡೆ. ಸರಿ ಮಾತಾಡ್ತಾ ಇರಲಿ, ನನಗಿಲ್ಲೇನು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ವೀಲ್ಚೇರಲ್ಲಿ ಅಂತ ನಾನು ಅಂದ್ಕೊಂಡೆ. ನನಗೆ ಆಪ್ರೇಷನ್ದು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಯಾರೂ ನನ್ನ ಕಣ್ಣು ಮುಂದೆ ಬರ್ತಾಯಿಲ್ಲ. ನನಗೆ ಏನಕ್ಕೆ ನನಗೆ ಭಯ ಆಗ್ತಿತ್ತು, ಏನು ಅನ್ನೋ ಥರ. ಸೊ ಕೊನೆಗೂ ನಮ್ಮಮ್ಮನ ನಾನು ನೋಡ್ದೇ ಆಪ್ರೇಷನ್ ಥಿಯೇಟ್ರಿಗೆ ಹೋದೆ. ಅಂದರೆ ನನ್ನ ಮೇಲ್ಗಡೆ ಫ್ಲೋರಿಗೆ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮಮ್ಮ ಅವ್ರು ಕೆಳಗಡೆ ಫ್ಲೋರಲ್ಲಿ ಮಾತಾಡ್ತಾಯಿದ್ರು ಡಾಕ್ಟರ್ ಜೊತೆ. ಸೊ ಮೇಲ್ಗಡೆ ಫ್ಲೋರ್ಗೆ ಹೋಗುವಾಗ ನನ್ನ ಫ್ರೆಂಡ್ ಪುಷ್ಪ ಒಬ್ಳೇ ನನ್ನ ಕಣ್ಣಿಗೆ ಕಾಣಿಸಿದ್ದು. ನನ್ನ ತಮ್ಮನೂ ಇರಲಿಲ್ಲ. ನನ್ನ ತಮ್ಮನಿಗೆ ಆ್ಯಕ್ಚುಲಿ ಬೇಬಿ ಕಿಟ್ ತಗೊಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ, ಅವನು ಹೋಗ್ಬಿಟ್ಟಿದ್ದಾನೆ. ನಮ್ಮಮ್ಮ ಕೆಳಗಡೆ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆ ನನ್ನ ಫ್ರೆಂಡ್ ಒಬ್ಳೆ ಪುಷ್ಪ ಬಂದಿದ್ಲು. ಅವಳ ಮುಖ ಅಷ್ಟೇ ನೋಡಿದೆ, ಅವಳು ಏನು ರಿಯಾಕ್ಷನೇ ಮಾಡಲಿಲ್ಲ, ಸುಮ್ಮನೆ ನಿಂತಿದ್ಲು. ಸೊ ನನಗೆ ಸಖತ್ ಒಂಥರ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಸರಿ ಆಯಿತು ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ನಮ್ಮ ಮನೇಲಿ ನಾನು ಎಲ್ಲರಿಗೂ ಧೈರ್ಯ ಹೇಳ್ಕೊಂಡೆ. ನಮ್ಮಮ್ಮ ಆಗಲಿ, ನಮ್ಮ ಅಜ್ಜಿ ಆಗಲಿ, ನನ್ನ ತಮ್ಮ ಆಗಲಿ, ನನ್ನ ನೋವನ್ನ ನಾನು ಎಷ್ಟು ಇದ್ರೂ ಬೇರೆಯವ್ರಿಗೆ ಧೈರ್ಯ ಹೇಳ್ಕೊಡೋದು ಜಾಸ್ತಿ. ನಾನು ಬಿಡೋ ಆಪ್ರೇಷನ್ ಥಿಯೇಟ್ರಿಗೆ ಹೋದ ತಕ್ಷಣ ನಾನೇನು ಭಯ ಪಟ್ಕೊತೀನಿ, ಎಷ್ಟೆಷ್ಟೋ ಅನುಭವಿಸ್ಕೊಂಡು ಬಂದಿದ್ದೀನಿ ನೋವುಗಳನ್ನ, ಇದೆಲ್ಲ ಯಾವುದು ಅಂತ ಅಂದ್ಕೊಂಡು ನನಗೆ ನಾನೇ ಧೈರ್ಯ ತಗೋತೀನಿ. ಆ್ಯಕ್ಚುಲಿ ನಾನೇ ಧೈರ್ಯ ತಗೊಳ್ಳೋದು ಜಾಸ್ತಿ. ಸರಿ ಆಯಿತು. ನನಗೆ ಆ್ಯಕ್ಚುಲಿ BP 67, 68 ಇತ್ತು. 68 ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಹೊರಗಡೆ ಬರೋ ತನಕನೂ 68 ಮೇಲೆ ಒಂದು ಸ್ವಲ್ಪ ಮೇಲೂ ಹೋಗಿಲ್ಲ, ಕೆಳಗಡೆನೂ ಹೋಗಿಲ್ಲ. ಅಂದರೆ ನಾನು ಸ್ವಲ್ಪ ಧೈರ್ಯ ಹೇಳ್ಕೊತೀನಿ. ಏನೇನೋ ನೊಂದು ಬಂದಿದ್ದೀನಂತೆ, ಇದೊಂದು ಆಗಲಿ ಅಂತ ನಾನು ಅಂದ್ಕೊಂಡೆ. ನನಗೆ ನನ್ನ ಮಗು ಬರೋದು ಇಂಪಾರ್ಟೆಂಟ್ ಆಗಿತ್ತು. ಬಿಡು ಸ್ವಲ್ಪ ಧೈರ್ಯ ತಗೊಳ್ಳೋಣ ಅಂತ ತುಂಬಾ ಧೈರ್ಯ ಇತ್ತು. ಆ್ಯಕ್ಚುಲಿ ಅನಸ್ತೇಷಿಯಾ ಕೊಟ್ಟಿದ್ರು ನನಗೆ ಅಷ್ಟು ಪ್ರಜ್ಞೆ ತಪ್ಪಿರಲಿಲ್ಲ, ಸ್ವಲ್ಪ ಜ್ಞಾನ ಇತ್ತು, ಗೊತ್ತಾಗ್ತಿತ್ತು. ಅವರು ಅಂದರೆ ಆ ಟೈಮ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಒಂಥರ ಹಿಂಗೆ ಹೊಡ್ಕೋತಾ ಇರುತ್ತೆ, ಅಷ್ಟೇ ಗೊತ್ತಾಗುತ್ತೆ. ಬಿಟ್ಟು ನನ್ನ ಕಣ್ಗೂ ಮುಚ್ಚಿಬಿಟ್ರು, ಸ್ವಲ್ಪ ಇಷ್ಟಷ್ಟೇ ಕಾಣ್ತಾ ಇತ್ತು. ಆದ್ರೂ ಅವರು ಪಾಪು ನೋಡ್ತೀಯಾ ಅಂದಿದ ತಕ್ಷಣ, ಪಾಪು ಕಿರ್ಚ್ಕೊಂಡು ಎತ್ತಿದ ತಕ್ಷಣ ನನಗೆ ಆವಾಗ ತುಂಬಾ ಖುಷಿ ಆಗ್ಬಿಡ್ತು. ಎಲ್ಲ ಒಂಥರ ಒಂದು ಕ್ಷಣ ಎಲ್ಲ ಮರ್ತಂಗೆ ಆಗ್ಬಿಡ್ತು. ಹೊರಗಡೆ ಅಮ್ಮ ಆ್ಯಕ್ಚುಲಿ ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ ಪಾಪು ಹೋಗೋ ತನಕ, ಕರ್ಕೊಂಡು ಹೋಗೋ ತನಕ ಹೊರಗಡೆ ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ ಇಬ್ಬರು ಕಾಯ್ತಾಯಿದ್ರು. ಪಾಪು ಹೊತ್ತಿದ ತಕ್ಷಣ ಆಂಟಿ ಪಾಪು ಹೇಳ್ತೈತೆ, ಏನು ಅಳ್ಬೇಡಿ, ಸುಮ್ಮನಿರಿ ಅಂತ ತುಂಬಾ ಅವಳು ಧೈರ್ಯ ಹೇಳಿದ್ಲು. ಯಾಕಂದರೆ ಅಮ್ಮನೂ ಹರಕೆ ಕಟ್ಕೊಂಡಿದ್ರು ದೇವ್ರಿಗೆ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಆಗುತ್ತೆ, ನನಗೆ ಖುಷಿ ಪಡ್ತೀನಿ. ಅವಳು ಕೂಡ ತುಂಬ ಹರಕೆ ಕಟ್ಕೊಂಡು ದೇವರಿಗೆ ಹಿಂಗೇನೂ ಆಗ್ದಿಲ್ಲಪ್ಪ, ಬರಲಿ ಇವಳು ಏನಾಗದೇ ಇದ್ರೆ ಸರಿ ಅನ್ನೋ ಥರ. ಸರಿ ಆಯಿತು, ಕೊನೆಗೆ ಪಾಪು ಆಯಿತು. ಎಷ್ಟು 7 ಮಂತ್ಗೆ ಆಯ್ತು. ಅದ್ರಲ್ಲಿ ಬೇರೆ ಭಯ, ಬೇಬಿ ವೆಯ್ಟ್ ತುಂಬ ಕಮ್ಮಿ ಇದೆ, ಬರೀ 1.25 kg ಕಮ್ಮಿ ಇದೆ. ಅಂದರೆ 1 kg 900 ಗ್ರಾಮ್ ಅಷ್ಟೇ ಇದ್ಲು ಅವಳು. ಅಂದರೆ ಸ್ವಲ್ಪ
ಏನಾಗುತ್ತೋ ಏನೋ, ಮತ್ತು ಅವ್ರು ಅಂದ್ಬಿಟ್ಟಿದ್ರೆ NICU ಇಡಬೇಕು, ಅವರು ಬೇರೆ ಕಡೆ ಇರಬೇಕು ಒಂದು ವಾರ, ಈ ಪಾಪು ಬೇರೆ ಕಡೆ ಒಂದು ವಾರ ಇರಬೇಕು NICU ಅಲ್ಲಿ, ಇವ್ರನ್ನ ನೀವು ನೋಡ್ಕೋಬೇಕು, ಇನ್ನೊಬ್ಬರನ್ನ ನೀವು ನೋಡ್ಕೋಬೇಕು ಅಂತ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ರು. ನನಗೆ ಅದು ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆ ಥರ ಹೇಳೋರೆ ಅಂತಲೇ ನಮ್ಮಮ್ಮ ಬಂದಮೇಲೆ ಹೇಳಿದ್ರು, ಹಿಂಗೆಲ್ಲ ಹೇಳಿದ್ರು. ಅದಕ್ಕೆ ನಂಗೆ ಭಯ ಆಗ್ತಿತ್ತು, ನಾನು ಅಳ್ತಿದ್ದೆ ಅಂತ ಅಂದ್ಕೊಂಡು ಅವಾಗ ಹೇಳಿದ್ದಷ್ಟೇ. ನನಗೆ ಅವಾಗ ಗೊತ್ತಿರಲಿಲ್ಲ ಏನಾಗುತ್ತೋ ಏನು ಅಂತ. ಬೇಬಿ ವೆಯ್ಟ್ ಅಂತ ತುಂಬಾ ಕಮ್ಮಿ ಇತ್ತು, ತುಂಬ ಸಣ್ಣ ಇದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ 7 ಮಂತ್ ಬೇಬಿ ಅಂತಂದರೆ ಅದರಲ್ಲೂ 5 ಮಂತ್ಸ್ ನನಗೆ ತುಂಬಾ ವಾಮಿಟಿಂಗ್ ಆಗ್ತಿತ್ತು. ನಾನು ಏನಂತ ಏನೂ ತಿಂದಿರಲಿಲ್ಲ. 6 ಮಂತ್ 7 ಮಂತಲ್ಲಿ 6 ಮಂತಲ್ಲಿ ಅಷ್ಟೇ ನಾನು ಸ್ವಲ್ಪ ತಿಂದಿದ್ದು. 7 ಮಂತಲ್ಲೂ ಸ್ವಲ್ಪ ವಾಮಿಟಿಂಗ್ ಆಗ್ತಿತ್ತು, ಹೊಟ್ಟೆ ನೋವು ಬರ್ತಾನೇ ಇತ್ತು, ಸ್ವಲ್ಪ ಕೆಳಗಡೆ ಹೊಟ್ಟೆ ನೋವು ಬರ್ತಿತ್ತು. ಸೊ ನಾನು ಅಷ್ಟು ಚೆನ್ನಾಗಿ ಏನು ಬೇರೆಯವ್ರ ಥರ ಅಷ್ಟೆಲ್ಲ ತಿಂದಿರಲಿಲ್ಲ. ನಾರ್ಮಲಾಗಿ ಸ್ವಲ್ಪ ಏನಾಗುತ್ತೆ ಅಷ್ಟೇ ತಿಂತಿದ್ದೆ. ಬಟ್ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟೇ. ಸರಿ ಆಯಿತು, ನನಗೆ ಬೇಬಿ ಆಯಿತು, ಹೊರಗಡೆ ಬಂದೆ. ಅವ್ರು ಹೇಳಿದ್ರು ತಗೊಬಂದು ಪಾಪು ತೋರಿಸಿದ್ರು. ನಮ್ಮ ಮನೆಯವನು ಆಲ್ರೆಡಿ ನಾನು ಪಾಪು ಆಗಲ್ಲ ಅಂತ ನಮ್ಮ ಮನೆ ಕಳಿಸ್ಬಿಟ್ಟಿದ್ದೀನಿ, ಊರಿಗೆ ಬಂದುಬಿಟ್ಟಿದ್ದಾನೆ ಗುಂಡ್ಲುಪೇಟೆಗೆ. ಸೊ ಅಷ್ಟೊತ್ತಿನ ರಾತ್ರಿ 12:30 ರಾತ್ರಿಲಿ ನನಗೆ ಮಾಡಿದ್ದು. ಯಾಕಂದರೆ 9 ಗಂಟೆಲಿ ಇಂಜೆಕ್ಷನ್ ಕೊಟ್ಟರು, 3 ಅವರ್ಸ್ ಅಂದರೆ 12 ಗಂಟೆ ಆಯಿತು. 12:30 ಡೈರೆಕ್ಟಾಗಿ ಕರ್ಕೊಂಡೋದ್ರು, ನೈಟ್ 12:30 ಕರ್ಕೊಂಡೋಗಿ 12:45 ತನಕ 12 ಗಂಟೆಲಿ ಕರ್ಕೊಂಡೋದ್ರು ಒಳಗಡೆ. 12:30 ತನಕ ಅಲ್ಲೇ ಆಗ್ಬಿಡ್ತು. 12:25 ಇವಳು ಹುಟ್ಟಿದ್ದು. ನನಗೆ ತುಂಬಾ ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಅಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವನು ಇಲ್ಲ, ಯಾರೂ ಇಲ್ಲ, ನಮ್ಮಮ್ಮ ಅಷ್ಟೇ ಇರೋದು. ಅವನು ಧೈರ್ಯ ಹೇಳೋಕ್ಕೆ ನನ್ನ ತಮ್ಮ ಹೋಗು ಅಂತಂದ್ರೆ ಅವನು ಹೋಗಲಿಲ್ಲ, ಅವನೊಬ್ಬ ಇದ್ದ. ಸದ್ಯ ನನಗೆ ಅವತ್ತು ಏನೋ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದ್ವಿ. ಏನಿಲ್ಲ, ಇಬ್ಬರು ಆರಾಮಾಗಿ ಈಚೆ ಬಂದ್ವಿ. ಆಗ ಬೇಬಿ ವೆಯ್ಟ್ ನೋಡಿದ್ರು, ಬೇಬಿ ವೆಯ್ಟ್ ಕಡಿಮೆ ಇದ್ರೂ ಹೆಲ್ತ್ ಚೆನ್ನಾಗಿದೆ, ಎಲ್ಲೂ ಹಾಕೋದೇನು ಬೇಡ, ಸ್ವಲ್ಪ ಅಬ್ಸರ್ವೇಷನಲ್ಲಿ ಇಡೋಣ 3 ಡೇಸು, ಸ್ವಲ್ಪ ಶಾಖ ಬೇಕು ಅಂತಂದರು. ನನಗೆ ಆ್ಯಕ್ಚುಲಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ಫುಡ್ ಇನ್ಫೆಕ್ಷನ್. ಏನು ಇನ್ಫೆಕ್ಷನ್ ಅನ್ನೋದೇ ಗೊತ್ತಾಗಲಿಲ್ಲ ಕೊನೆಗೂ. ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಜ್ವರ ಬಿಟ್ಟು ಬರ್ತಿತ್ತು. ನನ್ನ ಹತ್ರ ಪಾಪುನ ಕೊಡಲೇ ಇಲ್ಲ 3 ಡೇಸು. ಎಲ್ಲರಿಗೂ ಪಾಪು ಎತ್ತಿದ ತಕ್ಷಣ ಎತ್ಕೊಂಡು ಮುದ್ದಾಡಬೇಕು ಅನ್ನೋದು ತುಂಬ ಇರುತ್ತೆ. ಬಟ್ ನನ್ನ ಪಾಪುನ ನಾನು ಊಟದಾಗ ಇಟ್ಕೊಳ್ಳೇ ಇಲ್ಲ. 3 ಡೇಸ್ ಅಬ್ಸರ್ವೇಷನಲ್ಲೇ ಇಟ್ಟಿದ್ರು. ಸುಮ್ಮನೆ ನೋಡೋದು ಮಲ್ಕೊಳ್ಳೋದು ಇಷ್ಟ ಇತ್ತು. ಯಾಕಂದರೆ ನಾನು ಆ ಫೀಡ್ ಕೂಡ ಮಾಡೋಂಗಿರಲಿಲ್ಲ. ಇನ್ಫೆಕ್ಷನ್ ಇರೋದ್ರಿಂದ ನನ್ನ ಇನ್ಫೆಕ್ಷನ್ ಬೇಬಿಗೆ ಹೋಗುತ್ತೆ ಅಂತ ಅವಳಿಗೆ ಫೀಡ್ ಕೂಡ ಮಾಡಲಿಲ್ಲ ನಾನು 3 ಡೇಸು. ಸುಮ್ಮನೆ ಹಾಗೆ ನೋಡೋದು ಮಲ್ಕೊಳ್ಳೋದು, ಬರೀ ನೋಡೋದಷ್ಟೇ ಇತ್ತು. ನಮ್ಮಮ್ಮ ಅಷ್ಟೇ ಕರ್ಕೊಂಡು ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಟ್ಟಿದ್ರು, ಅದನ್ನು ಕುಡಿಸ್ತಾಯಿದ್ರು 2 ಅವರ್ಸ್ಗೆ. ಬಿಡು ಆಯಿತು, ಸ್ವಲ್ಪ ಧೈರ್ಯ ತಗೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಧೈರ್ಯ ತಗೊಂಡೆ. 3 ಗಂಟೆ ರಾತ್ರಿಲಿ ನನ್ನ ಗಂಡ ಬಂದ, ಅಂದರೆ ನಮ್ಮ ಹುಡುಗ ಬಂದ. ಅವನು ತುಂಬ ಬೇಜಾರಲ್ಲಿದ್ದ. ಆಗಲ್ಲ ಅಂತ ಅಂದ್ಕೊಂಡಿದ್ವಲ್ಲ, ಏನಾಯಿತು ಏನು ಹೇಳೇ ಇಲ್ವಲ್ಲ ಡಾಕ್ಟ್ರು, ಆಗುತ್ತೆ ಅಂತಲೂ ಹೇಳಲಿಲ್ಲ, ಆಗಲ್ಲ ಅಂತಲೂ ಹೇಳಲಿಲ್ಲ. ಇವಾಗ ಸಡನ್ನಾಗಿ ಪಾಪು ಆಗ್ಬಿಟ್ಟೈತೆ ಅಂತ ಅಂದ್ಕೊಂಡ. ಇಲ್ಲ ಈ ಥರ ಅಂದರು, ಇಬ್ಬರಲ್ಲಿ ಒಬ್ಬರು ಅಂದ್ಬಿಟ್ಟಿದ್ರು, ಅದಕ್ಕೆ ನಿನ್ನ ಕರೆಸಿರ್ಲಿಲ್ಲ, ನೀನು ಇದು ಮಾಡ್ಕೊತೀಯ, ಬೇಜಾರು ಮಾಡ್ಕೋತೀಯ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈಗ ಬನ್ನಿ ಆಯಿತು ಇವಾಗ ಆಗೈತೆ ಅಂತ ಹೇಳಿದ ತಕ್ಷಣ ನನ್ನ ಗಂಡ ಮನೆಯಿಂದ 2 ಗಂಟೆ 2:15 ರಾತ್ರಿ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಬಂದಿದ್ದು. ಅಂದರೆ 3 ಗಂಟೆ ರಾತ್ರಿ ಆಗಿತ್ತು. ಅಷ್ಟೊತ್ತೊಂದು ರಾತ್ರಿ ತುಂಬ ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ರು ಪಾಪ. ನನಗೆ ಸಖತ್ ಅಳು ಬರ್ತಾಯಿತ್ತು ಪಾಪುನ ನೋಡಿಕೊಂಡು. ಮತ್ತೆ ವಾಪಸ್ ರಿಟರ್ನ್ ಬಂದುಬಿಟ್ಟು ಮತ್ತೆ ಬೆಳಗ್ಗೆ ಬಂದ. ಅಂದರೆ ಏನಿಲ್ಲ, ಸದ್ಯಕ್ಕೆ ನಾನು ಅವಳು ಬಂದಿದ್ದೇ ಹೆಚ್ಚು ಅಂದ್ಕೊಳ್ತೀನಿ. ಅಷ್ಟು ವೆಯ್ಟ್ ತುಂಬಾ ಕಮ್ಮಿ ಇದ್ಲು. ಆದ್ರೂ ಅವಳನ್ನ ಇವಾಗ ರಿಕವರಿ ಮಾಡ್ಕೊಂಡಿದ್ದೀವಿ. ಇವಾಗ ಏನು ಹೆಲ್ತ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾಳೆ. ಸ್ವಲ್ಪ ಸಣ್ಣ ಇದ್ದಾಳೆ ಅಷ್ಟೇ. ಒಂಥರ ಖುಷಿ ಆಗುತ್ತೆ. ನಾವು ಅಂದ್ಕೊಂಡೇ ಇರಲಿಲ್ಲ ಆಗುತ್ತೆ ಇಲ್ಲ ಈ ಥರ, ಅದು ಇಷ್ಟು ಬೇಗ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ನನಗೆ ಡೇಟ್ ಕೊಟ್ಟಿದ್ದೇ ಬೇರೆ, ನನಗಾಗಿರೋ ಡೇಟೇ ಬೇರೆ. ಆದ್ರೂ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಹುಷಾರಾಗಿರಬೇಕು ಅಂದರೆ, ಏನಕ್ಕೆ ಸಡನ್ನಾಗಿ ಹಂಗೆ ಆಯಿತು ಅನ್ನೋದು ಗೊತ್ತಿಲ್ಲ. ನಾರ್ಮಲ್ ಹೊಟ್ಟೆ ನೋವು ಬರ್ತು ಅಷ್ಟೇ. ಇದ್ದಕ್ಕಿದ್ದಂಗೆ ಚಳಿ, ರಾತ್ರಿ ಅಷ್ಟು ಮಳೆ ಹೋಯ್ತಿರೋದ್ರಿಂದ ಚಳಿ ಬಂದು ಜ್ವರ ಬಂತು ಅಷ್ಟೇ. ಅದರಿಂದನೇ ನನಗೆ ಇನ್ಫೆಕ್ಷನ್ ಆಯಿತು ಅಂತ ಅಷ್ಟೇ ಗೊತ್ತಿರೋದು. ಅಂದರೆ ನಾನು ಕಡಲೆಪುರಿ ತಿನ್ನಲ್ಲ, ಅದು ಇನ್ಫೆಕ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಕೂಡ ಅಷ್ಟೇ ಹೇಳಿದ್ದು, ಬ್ಲಡ್ ಇನ್ಫೆಕ್ಷನ್ ಆಗೈತೆ, ಸ್ವಲ್ಪ ಇದು ಫುಡ್ ಇನ್ಫೆಕ್ಷನ್ ಆಗೈತೆ ಅಂತ ಅಂದರು ಅಷ್ಟೇ, ಬಿಟ್ಟರೆ ಇನ್ನೇನು ಹೇಳಲಿಲ್ಲ. ಅಷ್ಟಕ್ಕೂ ನಾವು ಇಷ್ಟು ಬಂದಿದ್ದೆ ಹೆಚ್ಚು ಹೇಳಬೇಕು ಅಂತಂದರೆ, ಇಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ಆಲ್ಮೋಸ್ಟ್ 5 ಮಂತ್ ಬರೀ ವಾಮಿಟಿಂಗೇ ಆಯಿತು. ನನ್ನ ಪ್ರೆಗ್ನೆನ್ಸಿಲಿ ಆಲ್ಮೋಸ್ಟ್ 5 ಮಂತ್ ಬರೀ ವಾಮಿಟಿಂಗೇ ಆಯಿತು. ಇನ್ನು 6 ಮಂತ್ 1 ಮಂತ್ ಅಷ್ಟೇ ನಾನು ಸ್ವಲ್ಪ ಕ್ಲಿಯರಾಗಿದ್ದೆ, ಸ್ವಲ್ಪ ತಿಂತಾ ಇದ್ದೆ. ಬಿಟ್ಟರೆ 7 ಮಂತ್ಗೆ ಬೇಬಿ ಆಗೋಯಿತು. ನಂದು
ಪ್ರೆಗ್ನೆನ್ಸಿ ಜರ್ನಿ ಅಂತ ಅಷ್ಟೇನು ಉದ್ದ ಇಲ್ಲ. ಬೇಬಿ ಬಗ್ಗೆ ತುಂಬ ಹೇಳೋದಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.